ಇನ್ನು ಮುಂದೆ ಕರ್ನಾಟಕದ 80,000ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ಗಳು ಹೊಸ ಕ್ಯಾಪ್ ಧರಿಸಲಿದ್ದಾರೆ. 5 ದಶಕದಿಂದ ಧರಿಸುತ್ತಿದ್ದ ಸ್ಲೌಚ್ ಟೋಪಿಗೆ ಸರ್ಕಾರ ಗುಡ್ ಬೈ ಹೇಳಿದ್ದು ಹೊಸ ನೇವಿ ಬ್ಲೂ ಪೀಕ್ ಕ್ಯಾಪ್ ನೀಡಿದೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಂಕೇತಿಕವಾಗಿ ಕೆಲವು ಕಾನ್ಸ್ಟೇಬಲ್ಗಳಿಗೆ ನೇವಿ ಬ್ಲೂ ಪೀಕ್ ಕ್ಯಾಪ್ ವಿತರಿಸಿದರು. ಹಲವು ಆಯೋಗಗಳು ಕ್ಯಾಪ್ ಬದಲಾವಣೆಗೆ ಶಿಫಾರಸು ಮಾಡಿದ್ದವು. ಮಹಿಳೆಯರು ಕಾಕಿ ಬೆರೆಟ್ ಕ್ಯಾಪ್ ಧರಿಸುತ್ತಿದ್ರು. ಕಾನ್ಸ್ಟೇಬಲ್ಗಳಲ್ಲಿ 25% ಮಹಿಳಾ ಉದ್ಯೋಗಿಗಳಿದ್ದಾರೆ. ಈಗ ಅವರು ಸಹ ಪುರುಷರಂತೆ ನೇವಿ ಬ್ಲೂ ಪೀಕ್ ಕ್ಯಾಪ್ ಧರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಯಾಪ್ ಮಾತ್ರ ಬದಲಾಗೋದಲ್ಲ, ಪೊಲೀಸರ ಕಾರ್ಯವೈಖರಿಯೂ ಬದಲಾಗಲಿ ಅಂತ ಹೇಳಿದ್ದಾರೆ. ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 600 ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೇವಿ ಕ್ಯಾಪ್ ಅನ್ನು ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ. ಕಿರೀಟದ ರೂಪದಲ್ಲಿ ಭೂಷಣಪ್ರಾಯವಾಗಿರುತ್ತಾರೆ. ಎಡಕ್ಕೆ ತಿರುಗಿ ಮುಂದಿನಿಂದ ಹೀಗೆ ನಡೆ. ರಾಜ್ಯದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದನ್ನು ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಬಂದು ನಮ್ಮ ಡಿಜಿಪಿ ಐಜಿಪಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳೆದ ಪೊಲೀಸ್ ಕಾನ್ಫರೆನ್ಸ್ ಆಗುವಂತಹ ಸಂದರ್ಭದಲ್ಲಿ ಆ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಕ್ಯಾಪ್ಗಳನ್ನು ಧರಿಸಿಕೊಳ್ತಾರೆ ಅದನ್ನೆಲ್ಲವನ್ನು ಕೂಡ ಪ್ರದರ್ಶನ ಮಾಡಿದರು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪ್ರಸ್ತಾವನೆ ಅನುಮತಿಯನ್ನ ಕೊಡುವುದರ ಜೊತೆಗೆ ಇವತ್ತೇನು ತಾವು ಧರಿಸಿದಿರಿ ಈ ಬ್ಲೂ ಪೀ ಕ್ಯಾಪ್ ಇದನ್ನ ಅವರು ಆಯ್ಕೆ ಮಾಡಿದರು. ನಾನು ಇಲಾಖೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇದು ಇತಿಹಾಸದ ದಿನ ಪೊಲೀಸ್ ಇಲಾಖೆಯಲ್ಲಿ. ಅವರು ಆ ಕ್ಯಾಪ್ ಅನ್ನು ಧರಿಸಿಕೊಂಡ ತಕ್ಷಣ ಚೀಫ್ ಸೆಕ್ರೆಟರಿ ಅವರು ನನಗೆ ಹೇಳಿ, ನೋಡಿ ಎಷ್ಟು ಸ್ಮಾರ್ಟ್ ಆಗ್ಬಿಟ್ರು ಇದಕ್ಕೆ. ನೀವೇನು ಸ್ಮಾರ್ಟ್ ಇರಲಿಲ್ಲ ಅಂತಲ್ಲ, ಇದ್ರಿ ಅಂದ್ರೆ ಇನ್ನೂ ಹೆಚ್ಚು ಸ್ಮಾರ್ಟ್ ಆಗಿ. ನನಗೆ ಅನ್ಸುತ್ತೆ ನಿಮ್ಮೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ವಂದನೆ. ಬೆಳಗ್ಗೆ ಪೊಲೀಸ್ ಸಿಬ್ಬಂದಿಗಳೇ ಹಿಂದಕ್ಕೆ ತಿರುಗಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ನಾಗರಾಜ್ ಪ್ರಮಾಣ ಕೊಡಿ. ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 600 ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೇವಿ ಕ್ಯಾಪ್ ಅನ್ನು ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ. ಕಿರೀಟದ ರೂಪದಲ್ಲಿ ಭೂಷಣಪ್ರಾಯವಾಗಿರುತ್ತಾರೆ. ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 600 ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೇವಿ ಕ್ಯಾಪ್ ಅನ್ನು ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ. ಕಿರೀಟದ ರೂಪದಲ್ಲಿ ಭೂಷಣಪ್ರಾಯವಾಗಿರುತ್ತಾರೆ. ಎಡಕ್ಕೆ ತಿರುಗಿ ಮುಂದಿನಿಂದ ಹೀಗೆ ನಡೆ. ರಾಜ್ಯದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದನ್ನು ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಬಂದು ನಮ್ಮ ಡಿಜಿಪಿ ಐಜಿಪಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ
ಕಳೆದ ಪೊಲೀಸ್ ಕಾನ್ಫರೆನ್ಸ್ ಆಗುವಂತ ಸಂದರ್ಭದಲ್ಲಿ ಆ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ